ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಗಡಿಯಿಂದ ಭಯಾನಕ ವಿಚಾರ ಹೊರಬಿದ್ದಿದೆ. LOC ಗಡಿಯುದ್ದಕ್ಕೂ ಈಗ ಸೇನೆ ಹೈ ಅಲರ್ಟ್ ನಲ್ಲಿದೆ. ವಿಶೇಷವಾಗಿ ಚಳಿಗಾಲ ಬರ್ತಿದೆ ಅನ್ನೋ ಕಾರಣಕ್ಕೋಸ್ಕರ. ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಾರ್ವರ್ಡ್ ಏರಿಯಾ ಮತ್ತು ಜಮ್ಮು ಕಾಶ್ಮೀರದ ಒಳಗೂ ಅಲರ್ಟ್ ಘೋಷಿಸಲಾಗಿದೆ. ಪಾಕ್ ಗಡಿಯಲ್ಲಿ ಕನಿಷ್ಠ 120 ಉಗ್ರರು ಜಮೆಯಾಗಿದ್ದಾರೆ. ಭಾರತದ ಒಳಗೆ ನುಗ್ಗೋಕೆ ಕಾದು ಕೂತಿದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಬಂದಿದೆ. ಜೈಷ್ ಲಷ್ಕರ್ ಗುಂಪಿಗೆ ಸೇರಿದ ಭಯೋತ್ಪಾದಕರು ಹೆವಿ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಅವರೆಲ್ಲ ಪಾಕ್ ಸೇನೆಯೊಂದಿಗೆ ಟಚ್ ನಲ್ಲಿದ್ದಾರೆ. ಪಾಕ್ ಸೇನೆ ಕೂಡ ಗಡಿಯಲ್ಲಿ ತನ್ನ ಆಕ್ಟಿವಿಟೀಸ್ ಅನ್ನ ಜಾಸ್ತಿ ಮಾಡ್ತಾ ಇದೆ. ಭಾರತೀಯ ಸೇನೆಯ ಗಮನವನ್ನ ಬೇರೆ ಕಡೆಗೆ ಸೆಳೆದು ಈ ಹುಳಗಳನ್ನ ಒಳಗೆ ನುಗ್ಗಿಸೋಕೆ ಪಾಕ್ ಸೇನೆ ಪ್ಲಾನ್ ಮಾಡಿದೆ. ಹೀಗಾಗಿ LOC ಯುದ್ಧಕ್ಕೂ ಹೈ ಅಲರ್ಟ್ ಘೋಷಿಸಲಾಗಿದೆ. ಪಾಕ್ ಸೇನೆ ಬರೀ ಸೈನಿಕರನ್ನ ಮಾತ್ರ ನಿಯೋಜನೆ ಮಾಡ್ತಿಲ್ಲ, ಆರ್ಟಿಲರಿ ಸೇರಿದ ಹಾಗೆ ದೊಡ್ಡ ಆಯುಧಗಳನ್ನ ಕೂಡ ಪೊಸಿಷನ್ಗೆ ತಂದು ನಿಲ್ಲಿಸಿಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ ಪಾಕ್ ಸೇನೆ ದೊಡ್ಡ ಪ್ರಮಾಣದಲ್ಲಿ ಕದನ ವಿರಾಮ ಉಲ್ಲಂಘಿಸೋ ಸಾಧ್ಯತೆ ಕೂಡ ಇದೆ. ಚಳಿಗಾಲಕ್ಕೂ ಮುನ್ನವೇ ದೊಡ್ಡ ಪ್ರಮಾಣದಲ್ಲಿ ಕಾಶ್ಮೀರದ ನೆಲಕ್ಕೆ ಕಾಲಿಡೋಕೆ ಉಗ್ರರು ಪ್ಲಾನ್ ಹಾಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕೆ ತಕ್ಕಂತೆ ಭಾರತೀಯ ಸೇನೆ ಕೂಡ ಪೂರ್ತಿ ರೆಡಿ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ಬಗ್ಗೆ ಕೆಲ ದಿನಗಳಿಂದ ಅಲ್ಲಲ್ಲಿ ಮಾಹಿತಿ ಬರ್ತಾ ಇತ್ತು. ನಮ್ಮ BSF IG ಶಶಾಂಕ್ ಆನಂದ್ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ರು. LOC ಗಡಿಯುದ್ದಕ್ಕೂ ಇರೋ ಲಾಂಚ್ ಪ್ಯಾಡ್ಸ್ ಅಲ್ಲಿ ಉಗ್ರರು ಬಂದು ಸೆಟಲ್ ಆಗಿದ್ದಾರೆ. ನೆಕ್ಸ್ಟ್ ಈ ಕಡೆಗೆ ಹಾರಕ್ಕೆ ಕಾಲ್ಕೊಂಡು ಕೂತಿದ್ದಾರೆ. ಹಿಮಪಾತ ಮತ್ತು ಚಳಿಗಾಲ ಹತ್ತಿರವಾಗ್ತಿರೋದ್ರಿಂದ ಒಳನುಸುಳುವಿಕೆ ಪ್ರಯತ್ನ ಅದ್ರ ಮುಂಚೆನೆ ಮಾಡಿಬಿಡಬೇಕು. ಹಿಮಪಾತ ಆಗೋಕ್ಕಿಂತ ಶುರುವಾಗಕ್ಕಿಂತ ಮುಂಚೆನೆ ಮಾಡಿಬಿಡಬೇಕು ಅಂತ ಹೇಳಿ ಹೆಚ್ಚಾಗಿದೆ ಪ್ರಯತ್ನ. ಉಗ್ರರಿಗೆ ದೇಶದ ಒಳಗೆ ನುಗ್ಗೋಕೆ ಇದು ರೈಟ್ ವಿಂಡೋ. ಒಂದ್ಸಲ ಚಳಿಗಾಲ ಶುರುವಾಯಿತು ಅಂದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಒಳನುಸುಳುವುದು ಬಹಳ ಕಷ್ಟ ಅವ್ರಿಗೂ ಕೂಡ. ಹೀಗಾಗಿ ಚಳಿಗಾಲಕ್ಕೂ ಮೊದಲೇ ನುಗ್ಗೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಾವು ಹೈ ಅಲರ್ಟ್ ನಲ್ಲಿದ್ದೀವಿ ಅಂತ ಹೇಳಿದ್ರು. ಹೀಗಂತ ಸೆಪ್ಟೆಂಬರ್ನಲ್ಲಿ ಹೇಳಿಕೆ ಕೊಟ್ಟಿದ್ರು. ಇದಾದ ನಂತರ ಕಳೆದ ವಾರ ಅಂದ್ರೆ ಅಕ್ಟೋಬರ್ 15ನೇ ತಾರೀಕು ಸೇನೆಯ ವೆಸ್ಟರ್ನ್ ಆರ್ಮಿ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಮನೋಜ್ ಕುಮಾರ್ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ರು. ಏಪ್ರಿಲ್ನಲ್ಲಿ ನಡೆದ ಪಹಲ್ಗಾಮ್ ದಾಳಿ ರೀತಿನೇ ಮತ್ತೊಂದು ದಾಳಿ ಮಾಡೋಕೆ ಪಾಕಿಸ್ತಾನ ತುಂಬಾ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿದ್ರು. ಆದ್ರೀಗ ಅಂಕಿ ಸಂಖ್ಯೆ ಸಮೇತ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಪಾಕಿಸ್ತಾನ ಈ ಸಲ ಗಂಭೀರ ಪ್ರಯತ್ನ ಮಾಡಿರೋದು ಕಂಡು ಬಂದಿದೆ. ಯಾಕಂದ್ರೆ ಪಾಕ್ನಲ್ಲಿ ಮುನೀರನ ಜನಪ್ರಿಯತೆ ಪಾತಾಳಕ್ಕೆ ಹೋಗಿದೆ. ಆಪರೇಷನ್ ಸಿಂಧೂರ್ನಲ್ಲಿನ ಸುಳ್ಳುಗಳನ್ನ ಪಾಕಿಸ್ತಾನ ಜನ ಮರೆತು ಬಿಟ್ಟಿದ್ದಾರೆ. 7 ಜೆಟ್ ಹೊಡೆದ್ವಿ, 15 ಜೆಟ್ ಹೊಡೆದ್ವಿ ಅಂದ್ರೂ ಕೂಡ ಪಾಕ್ ಜನ ಅದಕ್ಕೆ ಸಮಾಧಾನ ಪಡ್ತಾ ಇಲ್ಲ. ಮೊದಲು ಒಳಗೆ ಆಗೋ ದಾಳಿಗಳನ್ನ ನಿಲ್ಲಿಸಿ ಅಂತಿದ್ದಾರೆ. ಪಾಕ್ ಒಳಗೆ ಎಲ್ಲಾ ಕಡೆಯಿಂದಲೂ ಪ್ರತಿಭಟನೆ ಕೂಡ ಆಗ್ತಾ ಇದೆ. TLP ಇಮ್ರಾನ್ ಖಾನ್ ಪಾರ್ಟಿಯವರು ಎಲ್ಲರೂ ಮೇಲಿಂದ ಗಲಾಟೆ ಮಾಡ್ತಿದ್ದಾರೆ. ಒಳಗಿಂದೊಳಗೆ ಬಲೂಚಿಗಳು TTPಗಳು ಹೊಡಿತಾ ಇದ್ದಾರೆ. ಹೀಗಾಗಿ ಪಾಕ್ ದುಸ್ಸಾಹಸಕ್ಕೆ ಮುಂದಾಗೋದು ಗ್ಯಾರಂಟಿ. ಅದನ್ನ ಸೇನೆ ಕೂಡ ಹೇಳ್ತಿದೆ. ಇಂಥ ಹೊತ್ತಲ್ಲಿ ಈ ಮಾಹಿತಿ ಬರ್ತಾ ಇದೆ, ಸ್ಫೋಟಕ ವಿಚಾರ. ಇನ್ನು ಸ್ನೇಹಿತರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಮನವಿ ಏನು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ. ಬನ್ನಿ ಸುತ್ತು ಜಗತ್ತನ್ನ ಕಂಟಿನ್ಯೂ ಮಾಡೋಣ. ಇನ್ನು ಇದೆಲ್ಲದರ ನಡುವೆ ಪಾಕ್ ಒಳಗೆ ಉಗ್ರೋತ್ಸವ ಮುಂದುವರೆದಿದೆ. ಬಲೂಚ್ ಜನರನ್ನ ನಿರ್ದಯವಾಗಿ ಹತ್ತಿಕ್ತಿರೋ ಪಾಕ್ನ ಉಗ್ರ ಸೇನೆ ವಿರುದ್ಧ ಅಲ್ಲಿನ ಸ್ವಾತಂತ್ರ್ಯ ಹೋರಾಟಗಾರರು ಸಿಡಿದು ಬಿದ್ದಿದ್ದಾರೆ. ಈಗ ಬಲೂಚಿಸ್ತಾನ್ನ ಮಸ್ತೋಂಗ್, ಸುರಬ್ ಹಾಗೆ ಬಾಲ್ಗತಾರ್ ಸೇರಿ ಹಲವು ಕಡೆ ಬಲೂಚ್ ಲಿಬರೇಷನ್ ಆರ್ಮಿ ಆಪರೇಷನ್ ನಡೆಸಿದೆ. ಕನಿಷ್ಠ 3 ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಪಾಕ್ನಿಂದ ಸ್ವಾತಂತ್ರ್ಯ ಸಿಗೋವರೆಗೂ ಇದೇ ರೀತಿ ದಾಳಿ ಕಂಟಿನ್ಯೂ ಮಾಡ್ತೀವಿ ಅಂತ ಬಲೂಚಿಗಳು ವಾರ್ನಿಂಗ್ ಕೊಟ್ಟಿದ್ದಾರೆ. ಅಲ್ಲದೆ ಇದಾದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಕಲತ್ ಭಾಗದಲ್ಲಿ ದಾಳಿಯಾಗಿದೆ. ಇಲ್ಲಿ ಆರ್ಮಿ ಬೆಂಗಾವಲು ವಾಹನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. 5 ಪಾಕ್ ಸೈನಿಕರು ಇಲ್ಲಿ ಹೋಗಿದ್ದಾರೆ. ಆರ್ಮಿ ವೆಹಿಕಲ್ ಅನ್ನ ಕಂಪ್ಲೀಟ್ ನಾಶ ಕೂಡ ಮಾಡಿದ್ದಾರೆ. ನಾವು ಸ್ಪೆಷಲ್ ಆಪರೇಷನ್ ಮಾಡಿದ್ದೀವಿ. ಪಂಜಾಬಿ ಸೇನೆಯನ್ನ ಅಂದ್ರೆ ಪಾಕ್ ಸೇನೆಯನ್ನ ಪಂಜಾಬಿ ಸೇನೆ, ಇಡೀ ಪಾಕಿಸ್ತಾನ ಹೆಸರಿಗೆ ಮಾತ್ರ ಪಂಜಾಬ್ನವ್ರದೇ ಆಟ ಅನ್ನೋದು ಸಿಟ್ಟವರಿಗೆ, ಪಾಕ್ ಪಂಜಾಬ್ನವ್ರದ್ದು. ಸೊ ಅವ್ರನ್ನ ಸುತ್ತುವರೆದಿದ್ವಿ ಅಂತ ಬಲೂಚ್ ಹೇಳಿದೆ. ಇನ್ನೊಂದು ಕಡೆ TTPಗಳು ಅವ್ರ ಹಾವಳಿ ಕೂಡ ಜಾಸ್ತಿ ಆಗಿದೆ. ಬರೀ ಬಲೂಚಿಗಳು ಮಾತ್ರ ಅಲ್ಲ, ಪಾಕ್ ಸರ್ಕಾರದ ಗ್ಯಾಸ್ ಕಂಪನಿಯಲ್ಲಿ ನಿಯೋಜನೆಯಾಗಿದ್ದ ಪ್ಯಾರಾಮಿಲಿಟರಿ ಸೈನಿಕರ ಮೇಲೆ TTP ಬಂಡುಕೋರರು ದಾಳಿ ಮಾಡಿದ್ದಾರೆ. ಅವ್ರು ಕನಿಷ್ಠ ಒಂದು 5 ಜನರನ್ನ ಅವರು ಕೂಡ ಅಲ್ಲಿ ಬಲಿ ತಗೊಂಡಿದ್ದಾರೆ. 12 ಪಾಕ್ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೂಡ. ಇದು ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೋಟ್ ಲಾಲು ಅನ್ನೋ ಕಡೆಗೆ ಈ ಘಟನೆಯಾಗಿದೆ. ಈ ವೇಳೆ TTPಗಳು ಮತ್ತು ಪಾಕ್ ಸೈನಿಕರ ನಡುವೆ ಭಾರಿ ಗುಂಡಿನ ಚಕಮಕಿ ಕೂಡ ಆಗಿದೆ. ಈ ವೇಳೆ 8 ಬಂಡುಕೋರರನ್ನ ನಾವು ಹೊಡೆದು ಹಾಕಿದ್ದೀವಿ ಅಂತ ಪಾಕ್ ಸೇನೆ ಹೇಳ್ಕೊಂಡಿದೆ. ಇನ್ನು ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಪಾಕಿಸ್ತಾನದ ಇಂಟರ್ವ್ಯೂ ಭೂಪ ಅಲಿಯಾಸ್ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಮತ್ತೆ ತಾಲಿಬಾನಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ.
ಪಾಕಿಸ್ತಾನದಲ್ಲಿ ಉಗ್ರ ದಾಳಿ ನಿಂತರೆ ಮಾತ್ರ ನಾವು ಕದನ ವಿರಾಮಕ್ಕೆ ಕಮಿಟ್ ಆಗಿರ್ತೀವಿ, ಇಲ್ಲ ಅಂದ್ರೆ ದಾಳಿ ಮುಂದುವರಿಯುತ್ತೆ. ಈ ಅಫ್ಘಾನ್ ಮಣ್ಣಿನಿಂದ ಪಾಕ್ನಲ್ಲಿ ಆಗ್ತಿರೋ ದಾಳಿಗಳನ್ನ ನಿಲ್ಲಿಸೋ ಗ್ಯಾರಂಟಿ ಕೊಡಬೇಕು. ಕದನ ವಿರಾಮದ ಪೂರ್ತಿ ಜವಾಬ್ದಾರಿ ಅಫ್ಘಾನಿಸ್ತಾನದ್ದೇ ಮೇಲಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಭಯೋತ್ಪಾದನೆಯನ್ನ ಹತ್ತಿಕ್ಕೋದೆ ಈ ಕದನ ವಿರಾಮದ ಮುಖ್ಯ ಗುರಿ. ವರ್ಷಗಳಿಂದ ನಾವು ಭಯೋತ್ಪಾದನೆಯಿಂದ ಬಳಲ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಬರೀ ಬಂಡುಕೋರರ ವಿರುದ್ಧ ದಾಳಿ ನಡೆಸ್ತಾ ಇದ್ದ ಮಯನ್ಮಾರ್ನ ಹುಂತಾ ಸೇನೆ ಇದೀಗ ಸೈಬರ್ ಕ್ರೈಮ್ ವಿರುದ್ಧ ಆಕ್ಷನ್ಗಿಳಿದಿದೆ. ಮಯನ್ಮಾರ್ನ ಖೈನ್ ಅನ್ನೋ ರಾಜ್ಯದ ಕೆಕೆ ಪಾರ್ಕ್ ಅನ್ನೋ ಕಡೆ ದಾಳಿ ಮಾಡಿದೆ. ಆನ್ಲೈನ್ ಹಗರಣ ನಡೆಸ್ತಾ ಇದ್ದ 2198 ಜನರನ್ನ ಬಂಧಿಸಿದೆ. ಹಾಗೆ 30 ಸ್ಟಾರ್ಲಿಂಕ್ ಸ್ಯಾಟಲೈಟ್ ಕನೆಕ್ಟಿವಿಟಿಯ ಡಿವೈಸ್ಗಳನ್ನು ಕೂಡ ವಶಕ್ಕೆ ಪಡೆದಿದೆ. ಬಂಧಿಸಿರೋರಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿದ್ದಾರೆ. ಆದರೆ ಬಂಧನ ಆದವರ ಹಿನ್ನೆಲೆಯನ್ನ, ಅವರ ರಾಷ್ಟ್ರವನ್ನ ಮಯನ್ಮಾರ್ ಸೇನೆ ಬಹಿರಂಗಪಡಿಸಿಲ್ಲ. ಈ ಕೆಕೆ ಪಾರ್ಕ್ನಲ್ಲಿರೋ ಸೆಂಟರ್ಗಳಲ್ಲಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಉದ್ಯೋಗಿಗಳನ್ನ ರಿಕ್ರೂಟ್ ಮಾಡ್ಕೊಳ್ಳೋದು, ಆಮೇಲೆ ಅವ್ರನ್ನ ಬಂಧನದಲ್ಲಿಟ್ಟು ಅಪರಾಧ ಚಟುವಟಿಕೆಗಳನ್ನು ನಡೆಸೋದು, ಅದಕ್ಕೆಲ್ಲ ಯೂಸ್ ಮಾಡಲಾಗ್ತಿತ್ತು. ಇಲ್ಲಿ ದೊಡ್ಡ ಪ್ರಮಾಣದ ಭಾರತೀಯ ಯುವಕರು ಸಿಕ್ಕಾಕೊಂಡಿದ್ದಾರೆ ಅನ್ನೋ ವರದಿ ಕೂಡ ಇತ್ತು. ಇದರ ಬಗ್ಗೆ ನಾವು ಮುಂಚಿನ ಈ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಈಗ ಇದೇ ಸೆಂಟರ್ಗಳ ಮೇಲೆ ಮಯನ್ಮಾರ್ ಸೇನೆ ನುಗ್ಗಿದೆ. ಈ ಕೆಕೆ ಪಾರ್ಕ್ ಪ್ರದೇಶದ ಒಂದಷ್ಟು ಭಾಗ ಮಾತ್ರ ಈ ಹುಂತಾ ಅಂದ್ರೆ ಮಿಲಿಟರಿ ಹುಂತಾದ ಕಂಟ್ರೋಲ್ನಲ್ಲಿದೆ. ಉಳಿದ ಪ್ರದೇಶದಲ್ಲಿ ಜನಾಂಗೀಯ ಬಂಡುಕೋರರು ತಮ್ಮ ನಿಯಂತ್ರಣವನ್ನು ಹೊಂದಿದ್ದಾರೆ. ಸುಂಕದಾಸ ಟ್ರಂಪ್ ಈಗ ಚೀನಾಗೆ ದೊಡ್ಡ ಬೆದರಿಕೆ ಹಾಕಿದ್ದಾರೆ. ನಮ್ಮ ಜೊತೆ ಡೀಲ್ ಮಾಡ್ಕೊಂಡ್ರೆ ಸರಿ, ಇಲ್ಲಾಂದ್ರೆ 155% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಾರೆ. 150 ಯಾಕಿಲ್ಲ, 155 ಏನಕ್ಕೆ ಆ ಥರ ಫಿಗರು, ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಟ್ರಂಪ್. ತಲೆ ತೋಚಿದ್ದು ಹೇಳೋದಷ್ಟೇ. ಚೀನಾ ನಮಗೆ ತುಂಬ ಗೌರವ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಚೀನಾ ಈಗ ಆಲ್ರೆಡಿ ನಮಗೆ ಭಾರಿ ಪ್ರಮಾಣದಲ್ಲಿ ಸುಂಕ ಪೇ ಮಾಡ್ತಾ ಇದೆ. ಚೀನಿಯರು ಅಮೆರಿಕಾಗೆ 55% ಸುಂಕ ಕಟ್ತಾ ಇದ್ದಾರೆ. ಹೀಗಾಗಿ ನಮ್ಮ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳಿಲ್ಲ ಅಂದರೆ 155% ಆಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ನವೆಂಬರ್ 1ರಿಂದಲೇ ಜಾರಿಗೆ ಬರುತ್ತೆ ಅಂತಲೂ ಬೆದರಿಕೆ ಹಾಕಿದ್ದಾರೆ. ಅಂದರೆ ಚೀನಾಗೆ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋಕೆ 10 days ಡೆಡ್ಲೈನ್ ಕೂಡ ಇದೆ, ಅಷ್ಟೇ ಇರೋ ಟೈಮ್ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿ ಹಂಗೇನು ಆಗಲ್ಲ ಆ್ಯಕ್ಚುಲಿ, ಯಾಕಂದರೆ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜೊತೆಗೆ ಒಳ್ಳೆ ಡೀಲ್ ಮಾಡ್ಕೊಳ್ತೀವಿ ಅಂತ ನನಗೆ ಹೋಪ್ ಇದೆ. ಇದಕ್ಕಾಗಿ ನಾನು ಫುಲ್ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ. ಹಲವು ರಾಷ್ಟ್ರಗಳು ಈಗ ಆಲ್ರೆಡಿ ನಮ್ಮಿಂದ ಲಾಭ ಪಡ್ಕೊಳ್ತಾ ಇವೆ, ಆದರೆ ಇನ್ನು ಮುಂದೆ ಅದು ಸಾಧ್ಯ ಇಲ್ಲ, ನಮಗೂ ಕೂಡ ಲಾಭ ಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಶೀಘ್ರದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಶಿ ಜಿನ್ಪಿಂಗ್ರನ್ನ ಟ್ರಂಪ್ ಭೇಟಿ ಆಗಬಹುದು ಅಂತ ಹೇಳಲಾಗ್ತಿತ್ತಲ್ಲ, ಈಗ ಆ ಭೇಟಿಗೂ ಟ್ರಂಪ್ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ನಾವಿಬ್ಬರು ಒಳ್ಳೆ ಸಂಬಂಧ ಹೊಂದಿದ್ದೀವಿ, ನಮ್ಮ ಮೀಟಿಂಗ್ ಮುಗಿದಾಗ ಇಬ್ಬರು ಪರಸ್ಪರ ಡೀಲ್ ಮಾಡ್ಕೊಳ್ತೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಎರಡೂ ರಾಷ್ಟ್ರಗಳಿಗೆ, ಇಡೀ ಜಗತ್ತಿಗೆ ಅದ್ಭುತ ಆಗುತ್ತೆ ಇದರಿಂದ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಇದೇ ಟ್ರಂಪ್ ರೇರ್ ಅರ್ತ್ ವಿಚಾರವಾಗಿ ಚೈನಾಗೆ ಕೌಂಟರ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಜೊತೆಗೆ ರೇರ್ ಅರ್ತ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಇದರ ಪ್ರಕಾರ ಮುಂದಿನ 6 ತಿಂಗಳಲ್ಲಿ ಎರಡೂ ರಾಷ್ಟ್ರಗಳು ಗಣಿಗಾರಿಕೆ ಮತ್ತು ಸಂಸ್ಕರಣಾ ಯೋಜನೆಗಳಿಗಾಗಿ $1 ಬಿಲಿಯನ್ ದುಡ್ಡನ್ನು ಸುರಿತಾರೆ. ಹಾಗೆ ಕ್ರಿಟಿಕಲ್ ಮಿನರಲ್ಸ್ಗೆ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡ್ತಾರೆ. ಈ ಬಗ್ಗೆ ವೈಟ್ ಹೌಸ್ ಕೂಡ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಹೂಡಿಕೆಗಳು $53 ಬಿಲಿಯನ್ ಮೌಲ್ಯದ ಕ್ರಿಟಿಕಲ್ ಮಿನರಲ್ಸ್ ಅನ್ನ ಹೊರತೆಗೆದು ಸಂಸ್ಕರಿಸುವ ಗುರಿಯನ್ನ ಇಟ್ಕೊಂಡಿದ್ದೀವಿ ಇದ್ರ ಮೂಲಕ ಅಂತ ವೈಟ್ ಹೌಸ್ ಹೇಳಿದೆ. ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ 10 ಮೆಂಬರ್ಸ್ ಓನ್ಲಿ ವ್ಯಾಲ್ಯೂಯಬಲ್ ಕಾಂಟೆಂಟ್ಸ್ ಆಲ್ರೆಡಿ ಪಬ್ಲಿಷ್ ಆಗ್ತಾ ಇದಾವೆ. ಇತ್ತೀಚೆಗೆ ಗೋಲ್ಡ್ ಪ್ರೈಸ್ ನ ಏರಿಳಿತದ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ಬ್ರೇಕ್ ಡೌನ್ ವಿಡಿಯೋವನ್ನ ಕೂಡ ಮಾಡಿದ್ವಿ. ಚಿನ್ನದ ಬೆಲೆಯ ಕಂಪ್ಲೀಟ್ ರಹಸ್ಯ, ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಇಳಿಕೆ ಆಗುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಹಾಗೆ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಕೂಡ ಆಲ್ರೆಡಿ ಅಪ್ ಆಗೋಯ್ತು, ತುಂಬ ಜನ ಪಾಲ್ಗೊಂಡಿದ್ರು. ಸೊ ನಿಮಗೆ ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಕೂಡ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್, ಹಾಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಪ್ರತ್ಯೇಕ ಮೆಂಬರ್ಶಿಪ್ ಮೂಲಕ ಆಪಲ್ ಯೂಸರ್ಸ್ ಜಾಯಿನ್ ಆಗ್ಬೋದು. ಬ್ರೌಸರ್ಗೆ ಹೋಗಿ ಸಫಾರಿಯಲ್ಲಿ ದಿನಕ್ಕೆ 99 ಪೈಸೆ ಅಷ್ಟೇ ಕಾಸ್ಟ್ ಆಗುತ್ತೆ. ಇಡೀ ತಿಂಗಳಿಗೆ $29. ಆಸಕ್ತರು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಬನ್ನಿ ಸುತ್ತು ಜಗತ್ತನ್ನ ಕಂಟಿನ್ಯೂ ಮಾಡೋಣ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಮತ್ತು ಆಸ್ಟ್ರೇಲಿಯಾ ನಡುವೆ ಮತ್ತೆ ಜಗಳ ಶುರುವಾಗಿದೆ. ಆಗಾಗ ಇಬ್ರು ಹೊಡೆಯೋ ತರ ಮಾಡಿ ಕಿತ್ತಾಡ್ತಿರ್ತಾರೆ. ಈಗಲೂ ಅದೇ ಆಗಿದೆ. ನಮ್ಮ P-8A ಜೆಟ್ ಹತ್ರನೇ ಚೀನಾದ ಸೇನಾ ವಿಮಾನ ಫ್ಲೇರ್ಸ್ ಅಂದರೆ ಬೆಂಕಿ ಕಿಡಿಗಳನ್ನು ಹಾರಿಸಿದೆ ಅಂತ ಆಸ್ಟ್ರೇಲಿಯಾ ಆರೋಪಿಸಿದೆ. ನಾವು ಇದನ್ನು ಒಪ್ಪಲ್ಲ, ಚೀನಾ ಸುಮ್ಮನೆ ನಮ್ಮನ್ನು ಕೆಣಕ್ತಾ ಇದೆ ಅಂತ ಆಸ್ಟ್ರೇಲಿಯಾ ಹೇಳಿದೆ. ಈ ಆರೋಪಕ್ಕೆ ಚೈನಾ ಪ್ರತಿಕ್ರಿಯೆ ಕೊಟ್ಟಿದೆ. ಆಸ್ಟ್ರೇಲಿಯಾದ ವಿಮಾನ ನಮ್ಮ ವಾಯು ಪ್ರದೇಶಕ್ಕೆ ಅಕ್ರಮವಾಗಿ ನುಗ್ಗಿತ್ತು, ಹೀಗಾಗಿ ಅದನ್ನು ಹೊರಗೆ ದಬ್ಬೇಕಾಯಿತು ಅಂತ ಹೇಳಿದೆ. ಆದರೆ ಫ್ಲೇರ್ಸ್ ಬಿಡುಗಡೆ ಮಾಡಿರೋ ಬಗ್ಗೆ ಚೀನಾ ಹೇಳಿಕೊಂಡಿಲ್ಲ. ಫೆಬ್ರವರಿಯಲ್ಲೂ ಕೂಡ ಆಸ್ಟ್ರೇಲಿಯಾ ಇದೇ ಆರೋಪ ಮಾಡಿತ್ತು. ಈಗ ಮತ್ತೆ ಇದೇ ರೀತಿ ಹೇಳಿದೆ. ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಅಮೆರಿಕದಲ್ಲಿರುವಾಗಲೇ ಚೀನಾ ಮೇಲೆ ಈ ಆರೋಪ ಕೇಳಿಬಂದಿದೆ. ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಸನೈ ತಕೈಚಿ ಆಯ್ಕೆಯಾಗಿದ್ದಾರೆ. ಜಪಾನ್ ಸಂಸತ್ನ ಕೆಳಮನೆ ಆಯ್ಕೆ ಮಾಡಿದೆ. 465 ಮತಗಳ ಪೈಕಿ
237 ಮತಗಳನ್ನು ಪಡೆದರು. ಇನ್ನು ಸಂಸತ್ನ ಮೇಲ್ಮನೆಯಲ್ಲೂ ಕೂಡ ಇವರು ಆಯ್ಕೆಯಾಗುವ ನಿರೀಕ್ಷೆ ಇದೆ. ಅಲ್ಲಿ ಅಂತಿಮ ಅಪ್ರೂವಲ್ ಸಿಕ್ಕರೆ ಸನೈ ತಕೈಚಿ ಜಪಾನ್ನ 104ನೇ ಪ್ರಧಾನಿ ಹಾಗೂ ಮೊದಲ ಮಹಿಳಾ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇನ್ನು ಆಯ್ಕೆಯಾದ ನೂತನ ಜಪಾನ್ ಪಿಎಂಗೆ ಭಾರತದ ಪಿಎಂ ಮೋದಿ ಶುಭಾಶಯ ಕೋರಿದ್ದಾರೆ. ಭಾರತ ಜಪಾನ್ ನಡುವಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸೋಕೆ ಮತ್ತು ಜಾಗತಿಕ ಪಾಲುದಾರಿಕೆಯಲ್ಲಿ ನಿಮ್ಮೊಂದಿಗೆ ಒಟ್ಟಿಗೆ ಕೆಲಸ ಮಾಡೋಕೆ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ಮೋದಿ ಹೇಳಿದ್ದಾರೆ. ಅಂದಹಾಗೆ ಇವರು ಕಡು ಚೈನಾ ವಿರೋಧಿ, ಹಾಗೆ ಭಾರತ ಪರ ಮತ್ತು ವೆಸ್ಟರ್ನ್ ಕಂಟ್ರೀಸ್ ಪರ ಒಲವು ಹೊಂದಿರೋ ನಾಯಕಿ. ಇನ್ನು ಯುರೋಪಿಯನ್ ಯೂನಿಯನ್ ಎಥೆನಾಲ್ ಅನ್ನ ಅಪಾಯಕಾರಿ ವಸ್ತು ಅಂತ ಲೇಬಲ್ ಮಾಡೋ ಬಗ್ಗೆ ಯೋಚಿಸ್ತಾ ಇದೆ. ಎಥೆನಾಲ್ ಅನ್ನ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ವಸ್ತುವಾಗಿ ಕನ್ಸಿಡರ್ ಮಾಡೋಕೆ ಪ್ಲಾನ್ ಹಾಕಿದೆ. ಇದರಿಂದ ಹಾಸ್ಪಿಟಲ್ಗಳಲ್ಲಿ ಬಳಸೋ ಸ್ಯಾನಿಟೈಸರ್ ಮತ್ತು ಡಿಟರ್ಜೆಂಟ್ಗಳಲ್ಲಿ ಎಥೆನಾಲ್ ಬ್ಯಾನ್ ಆಗಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಯುರೋಪಿಯನ್ ಕೆಮಿಕಲ್ ಏಜೆನ್ಸಿ ECHA ಈಗ ಆಲ್ರೆಡಿ ಕ್ಯಾನ್ಸರ್ ರಿಸ್ಕ್ ಉಲ್ಲೇಖಿಸಿ ಎಥೆನಾಲ್ ವಿಷಕಾರಿ ವಸ್ತು ಅಂತ ಗುರುತಿಸಿದೆ. ಕ್ಲೀನಿಂಗ್ ಸೇರಿದಂತೆ ಇತರ ಪ್ರಾಡಕ್ಟ್ಸ್ ಅಲ್ಲಿ ಈ ಎಥೆನಾಲ್ ಬಳಕೆಯನ್ನ ನಿಲ್ಲಿಸಿ ರಿಪ್ಲೇಸ್ ಮಾಡಿ ಅಂತ ಹೇಳಿದೆ. ಇನ್ನು ದೀಪಾವಳಿ ಹಬ್ಬಕ್ಕೆ ಎಲ್ಲಾ ಕಡೆಯಿಂದ ಶುಭಾಶಯ ಹರಿದು ಬಂದಿದೆ. UAEಯ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಕ್ತೂಮ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇಸ್ರೇಲ್ ಪ್ರಧಾನಿ ನೆತನ್ಯಾಹು, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್, ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಆಸ್ಟ್ರೇಲಿಯಾ ಪಿಎಂ ಆಂಟನಿ ಆಲ್ಬನೀಸ್ ಸೇರಿದಂತೆ ಅನೇಕ ನಾಯಕರು ದೀಪಾವಳಿ ವಿಶ್ ಮಾಡಿದ್ದಾರೆ. ಭಾರತ ಸೇರಿ ಪಿಎಂ ಮೋದಿಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ದೀಪಾವಳಿ ಶುಭಾಶಯ ತಿಳಿಸಿದ್ದಾರೆ. ಇದಕ್ಕೆಲ್ಲ ಪಿಎಂ ಮೋದಿ ರಿಪ್ಲೈ ಮಾಡಿ ಧನ್ಯವಾದ ಎಂದಿದ್ದಾರೆ. ಹಾಗೆ ನೆತನ್ಯಾಹುಗಂತೂ ಜನ್ಮದಿನಕ್ಕೆ ಪಿಎಂ ಮೋದಿ ಪ್ರತಿಯಾಗಿ ವಿಶ್ ಕೂಡ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.